HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಗ್ರಾಮೀಣ ಜನರಿಗೆ ಅಭಿವೃದ್ಧಿ ಸೇವಾ ಮಾದರಿ ತಲುಪಿಸುತ್ತಿರುವ ಸಂಸ್ಥೆ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಂಡ ಬಿರಡಹಳ್ಳಿ ಗ್ರಾಮ ರಾಷ್ಟ್ರಮಟ್ಟದ ಪುರಸ್ಕಾರ ಪಡೆದ ಗ್ರಾಮ ಪಂಚಾಯಿತಿ. ಚನ್ನರಾಯಪಟ್ಟಣ ತಾಲೂಕಿನ 5 ಏತ ನೀರಾವರಿ ಯೋಜನೆಗಳ ಬಲವರ್ಧನೆಗೆ ಸಿದ್ಧತೆ. ಅಂದಾಜು 100 ಕೋಟಿ ರೂಪಾಯಿ ಅನುದಾನಕ್ಕಾಗಿ ನಬಾರ್ಡ್ ಪ್ರಸ್ತಾವನೆ. ಶಾಸಕ ಸಿಎನ್ ಬಾಲಕೃಷ್ಣ ಭರವಸೆ. ವಿಶ್ವಕರ್ಮ ಸಮಾಜದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿರುವ ಟಿವಿ ಸೀರಿಯಲ್ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಹಿಷ್ಕಾರಕ್ಕೆ ಆಗ್ರಹ. ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ. ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿಯ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಂಡ ಪರಿಣಾಮ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಅನೇಕ ಪುರಸ್ಕಾರಗಳನ್ನು ಪಡೆದುಕೊಂಡಿದೆ ಮತ್ತು ಉತ್ತಮ ಸೇವೆಯನ್ನು ಗ್ರಾಮೀಣ ಜನರಿಗೆ ತಲುಪಿಸುವುದನ್ನು ಮುಂದುವರೆಸಿದೆ. ಬಿರಡಹಳ್ಳಿ ಗ್ರಾಮ ಪಂಚಾಯಿತಿಯ ಕ್ರಿಯಾಶೀಲ ಆಡಳಿತ ಮಂಡಳಿಯು ಉತ್ತಮ ಸೇವೆಯನ್ನ ತನ್ನ ಗ್ರಾಮಸ್ಥರಿಗೆ ನವೀನ ತಂತ್ರಜ್ಞಾನದ ಸಂಯೋಗದೊಂದಿಗೆ ಒದಗಿಸುತ್ತಿದೆ. ಪ್ರಸ್ತುತ 11 ಚುನಾಯಿತ ಸದಸ್ಯ ಬಳಗದೊಂದಿಗೆ 4145 ಜನಸಂಖ್ಯೆಯನ್ನ ಈ ಗ್ರಾಮ ಪಂಚಾಯಿತಿ ಒಳಗೊಂಡಿದೆ. ಹಸಿರು ಸಿರಿಯ ನಡುವೆ ಕಂಗೊಳಿಸುತ್ತಿರುವ ಈ ಗ್ರಾಮ ಪಂಚಾಯಿತಿಯು ಝೀರೋ ಕಾರ್ಬನ್ ಗುರಿಯೆಡೆಗೆ ಸಾಗುವತ್ತ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ಸೋಲಾರ್ ರೂಫ್ ಟಾಪ್ ಅಳವಡಿಸಿಕೊಂಡು ಸಂಪೂರ್ಣ ಕಚೇರಿಗೆ ಬೇಕಾದ ವಿದ್ಯುತ್ ಉತ್ಪಾದಿಸಿಕೊಳ್ಳುತ್ತಿದೆ. ಇದರ ಜೊತೆಗೆ ಮಳೆ ಮಾಪನ ಯಂತ್ರ, ಸೋಲಾರ್ ಆಧಾರಿತ ತಂತಿಬೇಲಿ, ಸಿಸಿ ಕ್ಯಾಮೆರಾಗಳು, ಇಂಟರ್ನೆಟ್ ಸಂಪರ್ಕ ಯಂತ್ರ ಮತ್ತು ಅಂಚೆ ಕಚೇರಿಗಳು ಸಹ ಸೋಲಾರ್ ಸಹಾಯದಿಂದ ನಡೆಯುತ್ತಿವೆ. ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ 20 ಸೋಲಾರ್ ಹೈಮಾಸ್ಟ್ ಬೀದಿ ದೀಪಗಳು ಮತ್ತು 190 ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ವೆಚ್ಚವನ್ನು ನಿಯಂತ್ರಿಸಲು ಪ್ರಯತ್ನಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಮನೆಗಳು ಸೋಲಾರ್ ಮೂಲಕ ವಿದ್ಯುತ್ ಉತ್ಪಾದಿಸಿಕೊಂಡು ಸ್ವಾವಲಂಬಿಯಾಗಿವೆ. ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಿಂದ ಸೋಲಾರ್ ಲಾಟೀನುಗಳನ್ನು ದುರ್ಬಲ ವರ್ಗದ ಸಮುದಾಯಕ್ಕೆ ವಿತರಿಸಲಾಗಿದೆ. ಹಲವು ಮನೆಗಳು ಸೋಲಾರ್ ಆಧಾರಿತ ನೀರು ಕಾಯಿಸುವ ವ್ಯವಸ್ಥೆಯನ್ನ ಹೊಂದಿವೆ. ಎಲೆಕ್ಟ್ರಿಕ್ ಕಾರು ಮತ್ತು ಬೈಕುಗಳ ಉಪಯೋಗದ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧಿಸಲು ನಿರಂತರ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ. ಗ್ರಾಮ ಸಭೆಗಳಲ್ಲಿ ಪ್ರತಿಜ್ಞೆ ಸ್ವೀಕಾರ, ರಸ್ತೆ ಜಾಥಾ, ಎಚ್ಚರಿಕೆ ಫಲಕಗಳನ್ನು ಅಳವಡಿಸುವ ಮೂಲಕ ಜಾಗೃತಿಯನ್ನು ಹೆಚ್ಚಿಸಲಾಗಿದೆ. ಹಸಿರೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಇದುವರೆಗೂ 1 ಲಕ್ಷ ವಿವಿಧ ಜಾತಿಯ ಸಸಿಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಡಲಾಗಿದೆ. ರೈತರ ಜಮೀನಲ್ಲಿ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇರಿಗೇಷನ್ ಮೂಲಕ ನೀರು ಹಾಯಿಸುವ ವ್ಯವಸ್ಥೆಗೆ ನಿರಂತರ ಪ್ರೋತ್ಸಾಹ ನೀಡಲಾಗುತ್ತಿದೆ. ಗ್ರಾಮ ಪಂಚಾಯಿತಿಯಿಂದ ನಿರ್ಮಿಸಿರುವ ಘನ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ವೈಜ್ಞಾನಿಕವಾಗಿ ಹಸಿ ಮತ್ತು ಒಣಕಸವನ್ನು ಬೇರ್ಪಡಿಸಿ ಸಂಸ್ಕರಣೆ ಮಾಡಲಾಗುತ್ತಿದೆ. HCN ನ್ಯೂಸ್, ಸಕಲೇಶಪುರ. In Karnataka nestles a beautiful emerald green town called Sakleshpura. This jewel of a place is adorned with opulent coffee plantations and is set in the middle of the majestic Western Ghats. Amidst the dense forest, Biradahalli Gram Panchayat stands firm as a beacon of hope and a glow of determination to make a difference for a better life for the rural people. Presently, this Gram Panchayat covers a population of 4,145 and has 11 elected members. This Gram Panchayat, which sits in the lap of lush greenery, has taken many admirable steps towards achieving zero carbon goal. The Gram Panchayat office has been fitted with rooftop solar panels and is generating electricity for the entire office. Apart from this, rain gauge, plantation fence, CCTV cameras and post office are also running with the help of solar energy. Consistent and sustained efforts have been made to control the cost of electricity by installing 21 solar high-mast street lights and 190 mini solar street lights in the Gram Panchayat area. Many houses under the Gram Panchayat are self-sufficient by generating electricity through solar installations. Farms have started to use solar pumps for irrigation purpose in many villages of this Gram Panchayat. I'm using the solar energy from the past 5 years. It is very useful. I'm using it for lighting, fridge, half HP motor, water pump. Solar lanterns have been distributed to the weaker section of the community from the Gram Panchayat's own resources. It is reassuring that the entire community is participating in these efforts towards adopting green practices. Many homes have solar-based water heating system. 100% of the household in the Gram Panchayat are doing their part to reduce carbon emission by using LPG and biogas for cooking. During the Gram Sabhas and other meetings, this Panchayat educate, explain and inform the people about the advantages of electric cars and bikes. Efforts to ban single-use plastic within the Gram Panchayat has been a tireless and incessant effort. Awareness of the people has been enhanced by taking pledges in village meetings, marching in road processions, and also by installing of warning boards.
Under the Vana Mahotsava program and Mahatma Gandhi Narega scheme, more than 1 lakh saplings of different species are being planted in the Gram Panchayat area to increase greening the land surface. Sprinkler and drip irrigation system are being continuously encouraged in farmers' fields to conserve water and increase the efficiency. The solid waste treatment plant constructed by the Gram Panchayat is scientifically separating raw and dry waste and processing the separated waste. Individual soak pits and kitchen gardens constructed to maintain hygiene in the village. As a result of many innovative programs, Biradahalli Gram Panchayat has bagged many awards at district and state levels, and it continues to strive hard to deliver better services to rural people. ಚನ್ನರಾಯಪಟ್ಟಣ ತಾಲೂಕಿನ ನವಿಲೆ ಬಾಗೂರು ಹಿರಿಸಾವೆ ಜುಟ್ಟನಹಳ್ಳಿ ಹಾಗೂ ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆಗಳ ಬಲವರ್ಧನೆಗೆ ಅಂದಾಜು 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ನಬಾರ್ಡ್ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಶಾಸಕ ಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಏತ ನೀರಾವರಿ ಮೂಲಕ ಕೆರೆಕಟ್ಟೆ ಹಾಗೂ ಕೃಷಿ ಭೂಮಿಗೆ ನೀರು ಹರಿಸಲಾಗುತ್ತಿದೆ. ಇವುಗಳ ಎಡ ಮತ್ತು ಕಾಲುವೆಗಳ ಲೈನಿಂಗ್ ಉತ್ತಮಪಡಿಸುವುದರ ಜೊತೆಗೆ ಬಲವರ್ಧನೆ ಮಾಡಬೇಕಾಗಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರದೊಂದಿಗೆ ಪತ್ರ ವ್ಯವಹಾರ ಮಾಡಲಾಗಿದೆ ಎಂದರು. ಏತ ನೀರಾವರಿ ಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯಬೇಕಾದರೆ ನಾಲೆಗಳ ದುರಸ್ತಿ ಮತ್ತು ಬಲವರ್ಧನೆ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ನಾಲೆಗಳಲ್ಲಿ ಹೂಳು ತುಂಬಿಕೊಂಡು ನೀರು ಕೆರೆಗೆ ಹರಿಯದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇದನ್ನ ಮನಗಂಡು ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಗಮನ ಹರಿಸಲು ಅನುದಾನಕ್ಕಾಗಿ ಪತ್ರ ವ್ಯವಹಾರ ಮಾಡಿದ್ದೇನೆ. ಇದಕ್ಕೆ ರಾಜ್ಯದಲ್ಲಿ ಕೇಂದ್ರ ಸಚಿವರ ಭೇಟಿ ಮಾಡಲಾಗುವುದು ಎಂದರು. ತೋಟಿ ಏತ ನೀರಾವರಿ ಯೋಜನೆ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ಹಂಗಾಮಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸಲಾಗುವುದು. ಪಟ್ಟಣದ ಅಮಾನಿಕೆರೆಯಿಂದ ಮಟ್ಟನವಿಲೆ, ಬೆಳಗೆಹಳ್ಳಿ, ಅಕ್ಕನಹಳ್ಳಿಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 25 ಕೆರೆಗಳಿಗೆ ನೀರು ತುಂಬಿಸಲಾಗುವುದು. 16.3 ಕಿಲೋಮೀಟರ್ ರೈಸಿಂಗ್ ಮೇನ್ ನಿರ್ಮಿಸಬೇಕಾಗಿದೆ. ಅದರಲ್ಲಿ 15.2 ಕಿಲೋಮೀಟರ್ ತನಕ ರೈಸಿಂಗ್ ಮೇನ್ ನಿರ್ಮಿಸಲಾಗಿದೆ ಎಂದರು. ಅರ್ಲಾಪುರದ ಬಳಿ 900 ಮೀಟರ್ ಮತ್ತು ಬಿದ್ದಿಕೆರೆ ಬಳಿ 100 ಮೀಟರ್ ಮತ್ತು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬಂಡೆ ಬಳಿ 100 ಮೀಟರ್ ಬಾಕಿ ಉಳಿದಿದೆ. ತೋಟಿ ನೀರಾವರಿ ಯೋಜನೆ ಸಾಕಾರಗೊಳ್ಳಲು ರೈತರು ಸಹಕಾರ ನೀಡಬೇಕಾಗಿದೆ. 42 ಕಿಲೋಮೀಟರ್ ವಿತರಣಾ ನಾಲೆಯ ಪೈಕಿ ಈಗಾಗಲೇ 31 ಕಿಲೋಮೀಟರ್ ಪೂರ್ಣಗೊಂಡಿದೆ. 11 ಕಿಲೋಮೀಟರ್ ಕಾಮಗಾರಿ ಬಾಕಿ ಇದ್ದು ಇನ್ನು 30 ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಈ ಯೋಜನೆಯ ಕಾಮಗಾರಿಯ ಭೂ ಸ್ವಾಧೀನಪಡಿಸಿಕೊಂಡಿರುವ ರೈತರಿಗೆ 20 ಕೋಟಿ ಪರಿಹಾರ ನೀಡಬೇಕಿದ್ದು ಈ ಪ್ರಕ್ರಿಯೆಗೆ 60 ದಿನ ತಗುಲಲಿದೆ. ಪಟ್ಟಣದ ಅಮಾನಿಕೆರೆ ಬಳಿ ಪಂಪ್ ಹೌಸ್ ನಿರ್ಮಿಸಲಾಗಿದೆ. ಮೋಟಾರ್ ಮತ್ತು ವಿದ್ಯುತ್ ಪರಿವರ್ತಕ ಅಳವಡಿಸಲಾಗಿದೆ. ಗುತ್ತಿಗೆದಾರರೊಂದಿಗೆ ಈಗಾಗಲೇ ಮಾತನಾಡಿದ್ರು. ಮುಂದಿನ ಹಂಗಾಮಿಗೆ ಕೆರೆಗಳಿಗೆ ನೀರು ಹರಿಸಲಾಗುವುದು ಎಂದರು. ಈ ವೇಳೆ ತಹಸೀಲ್ದಾರ್ ನವೀನ್ ಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಪಟ್ಟಣದ ಪಂಚಾಯಿತಿ, ಜಿನ್ನೇನಹಳ್ಳಿ ಪಂಚಾಯಿತಿ, ಅದೇ ರೀತಿ ಬೆಡಗಿಹಳ್ಳಿ ಗ್ರಾಮ ಪಂಚಾಯಿತಿ, ಅಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 25 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ವಿಶೇಷ ಯೋಜನೆ ಇದು. ಈಗಾಗಲೇ 16.3 ಕಿಲೋಮೀಟರ್ ರೈಸಿಂಗ್ ಮೇನ್, ಅದರಲ್ಲಿ 15.2 ಅಂದರೆ 15 ಕಿಲೋಮೀಟ್ರು ಆದಮೇಲೆ ಇನ್ನು 200 ಮೀಟ್ರ್ ಆಗಿದೆ. 15.2 ಇನ್ನು ರೈಸಿಂಗ್ ಮೈನು ಅರಳಾಪುರದ ಹತ್ರ 900 ಮೀಟ್ರ್ ಬಾಕಿ ಇದೆ. ಇನ್ನು ವಿವಿಧೆಡೆ ಬದ್ದಿಕೆರೆ ಮತ್ತು ಇನ್ನೊಂದು ಕಡೆ ಒಂದು 200 ಮೀಟ್ರ್, ಒಟ್ಟು 1100 ಮೀಟ್ರ್ ರೈಸಿಂಗ್ ಮೈನ್ ಬಾಕಿ ಇದೆ ಸರ್. ಆಮೇಲೆ ಡಿಸ್ಟ್ರಿಬ್ಯೂಷನ್ ಲೈನು ಗ್ರಾವಿಟಿನಲ್ಲಿ 42 ಕಿಲೋಮೀಟ್ರಲ್ಲಿ 32 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಡಿಸ್ಟ್ರಿಬ್ಯೂಷನ್ ಲೈನು. ವಿಶ್ವಕರ್ಮರನ್ನ ಕಳ್ಳ ಆಚಾರಗಳೆಂದು ಅಗೌರವವಾಗಿ ಅನಾವಶ್ಯಕವಾಗಿ ಹೇಳುವ ಮೂಲಕ ವಿಶ್ವಕರ್ಮ ಸಮಾಜದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಹಿಷ್ಕಾರ ಹಾಕುವಂತೆ ಜಿಲ್ಲಾ ವಿಶ್ವಕರ್ಮ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾ ವಿಶ್ವಕರ್ಮ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ರಾಘವಾಚಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಅಕ್ಕಸಾಲಿಗರ ಜಾತಿ ನಿಂದನೆ ಮಾಡಿ ವಿಶ್ವಕರ್ಮ ಸಂಸ್ಕೃತಿ ಪರಂಪರೆ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನ ಅಪಪ್ರಚಾರ ಮಾಡಿದಂತಹ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪಾತ್ರಧಾರಿ ಮತ್ತು ನಿರ್ದೇಶಕರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಬೇಕು ಎಂದರು. ಏಪ್ರಿಲ್ 15ರಂದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚಿನ್ನಬೆಳ್ಳಿಯ ಆಭರಣಗಳ ವೃತ್ತಿಯಲ್ಲಿ ಅವಲಂಬಿತರಾಗಿರುವ ವಿಶ್ವಕರ್ಮರನ್ನ ಕಳ್ಳ ಆಚಾರಗಳೆಂದು ಅಗೌರವವಾಗಿ ಅನಾವಶ್ಯಕವಾಗಿ ಹೇಳುವ ಮೂಲಕ ವಿಶ್ವಕರ್ಮ ಸಮಾಜದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ಧಾರಾವಾಹಿಯವರು ಏಕೆ ವಿಶ್ವಕರ್ಮ ಜನಾಂಗದ ಬಗ್ಗೆಯೇ ಕಳ್ಳ ಆಚಾರಗಳೆಂದು ಹೀಯಾಳಿಸಿದ್ದಾರೆ? ಅದಕ್ಕೆ ಕಾರಣವೇನು? ಇವರಲ್ಲಿ ಏನಾದರೂ ಸಾಕ್ಷಿ ಇದೆಯೇ? ಸಂಭಾಷಣೆ ಬರೆದುಕೊಟ್ಟವರು ಯಾರು? ಅವರ ವಿರುದ್ಧ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು.
ವಿಶ್ವದ ಸೃಷ್ಟಿಕರ್ತ ವಿಶ್ವಕರ್ಮರನ್ನ ಅವಮಾನಿಸಿರುವುದು ನಿಜಕ್ಕೂ ಖಂಡನೀಯವಾಗಿರುತ್ತದೆ. ಇದನ್ನ ನಾವೀಗಲೇ ಪ್ರಶ್ನಿಸದಿದ್ರೆ ನಮ್ಮ ಎಲ್ಲ ವಿಶ್ವದ ಸೃಷ್ಟಿಕರ್ತರನ್ನ ಅವಮಾನಿಸದಂತಾಗುತ್ತದೆ. ಇಂತಹವರನ್ನ ಘೇರಾವ್ ಹಾಕಿ ಮುತ್ತಿಗೆ ಹಾಕಬೇಕು. ಸರ್ಕಾರದ ಗಮನಕ್ಕೆ ತಂದು ಅಪಪ್ರಚಾರ ಮಾಡುವ ಧಾರಾವಾಹಿಗಳನ್ನ ಬಹಿಷ್ಕರಿಸಬೇಕು. ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲಿಯೂ ಈ ರೀತಿ ಅಪಪ್ರಚಾರಗಳು ಉಂಟಾದಲ್ಲಿ ಸರ್ಕಾರವೇ ಅವರುಗಳ ಮೇಲೆ ಯಾವುದೇ ದೂರು ಸ್ವೀಕರಿಸದೆ ಸ್ವಇಚ್ಛೆಯಿಂದ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ವಿಶ್ವಕರ್ಮ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷ ಆರ್ ನಾಗೇಶ್, ನಾರಾಯಣ್, ರಾಜು ವೆಂಕಟೇಶ್, ರಾಘವಾಚಾರ್, ಸಂತೋಷ್, ಮಂಜುನಾಥ್, ಹೊಳೆನರಸೀಪುರ, ಅರಕಲ್ಗೂಡು ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಈ ಪ್ರತಿಭಟನೆ ಏನಪ್ಪಾ ಅಂದ್ರೆ ಇಡೀ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಭಾರತಾದ್ಯಂತ ಅವಮಾನ ಮಾಡಿ ನಮ್ಮನ್ನ ಕಡೆಗಣಿಸಿರ್ತಕ್ಕಂಥ ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಿರ್ದೇಶಕರಿಗೆ ನಾವು ತೀವ್ರವಾದಂತ ಹೋರಾಟವನ್ನ ಮಾಡಿ ನಿಮ್ಮ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡು ನಿಮ್ಮ ಬಗ್ಗೆ FIR ಮಾಡಿ ಕಾನೂನು ಪ್ರಕಾರವಾಗಿ ನಮ್ಮ ಜಾತಿ ನಿಂದನೆ ಅಡಿಯಲ್ಲಿ ನಿಮ್ಗೆ ಏನ್ ಶಿಕ್ಷೆ ಆಗಬೇಕು ಅದಕ್ಕೆ ನಾವು ಕೊಡಿಸ್ಬೇಕು ಅಂತ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಕಾರಣ ವಿಶ್ವಕರ್ಮ ಅಂತ ಅಂದ್ರೆ ಸೃಷ್ಟಿ, ಪ್ರಪಂಚದ ಸೃಷ್ಟಿಕರ್ತ ವಿಶ್ವಕರ್ಮ. ಆ ವಿಶ್ವಕರ್ಮರನ್ನ ನೀವು ಯಾವುದೋ ಒಂದು ಧಾರಾವಾಹಿಗಳಲ್ಲಿ ಕಳ್ಳ ಆಚಾರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೇಂದ್ರ ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ವಿರುದ್ಧ ಮನೆ ಮನೆಗೆ ತೆರಳಿ ಪ್ರತಿಭಟನಾ ಅಭಿಯಾನವನ್ನು ಏಪ್ರಿಲ್ 18ರಿಂದ 28ರವರೆಗೂ ಹಮ್ಮಿಕೊಳ್ಳಲಾಗಿದೆ ಎಂದು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷೆ ಅಫ್ರೋಜಾ ಬೇಗಂ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯದ ಜನತೆ ಮೇಲೆ ಮಿತಿಮೀರಿದ ಆರ್ಥಿಕ ಹೊರೆಯನ್ನ ಹೇರುತ್ತಿರುವುದರ ವಿರುದ್ಧ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಹಾಸನ ಸಮಿತಿಯು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತದೆ. ಈಗಾಗಲೇ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನತೆಗೆ ಅತ್ತ ಕೇಂದ್ರ ಬಿಜೆಪಿ ಸರ್ಕಾರ ಅಡುಗೆ ಅನಿಲ ದರವನ್ನ ಹೆಚ್ಚಿಸಿದ್ರೆ, ಇತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದ್ಯುತ್, ಹಾಲು, ಬಸ್ ದರಗಳನ್ನ ಏರಿಸಿದ್ದು ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಜನಸಾಮಾನ್ಯರು ಮತ್ತೆ ತಮ್ಮ ಖಾಸಗಿ ವಾಹನಗಳ ಕಡೆ ಮುಖ ಮಾಡುವಂತಾಗಿದೆ ಎಂದರು. ಜಾಗತಿಕವಾಗಿ ತೈಲ ಬೆಲೆಗಳು ಇಳಿಯುತ್ತಿದ್ರೂ ಸಹ ತೈಲಗಳ ಮೇಲೆ ಅಬಕಾರಿ ಸುಂಕ ಹೆಚ್ಚಳ ಮಾಡುವ ಮೂಲಕ ಸರ್ಕಾರ ಹಗಲು ದರೋಡೆಗೆ ಇಳಿದಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಕಚ್ಚಾ ತೈಲಗಳ ಬೆಲೆ ಕುಸಿತದ ಲಾಭ ಜನಸಾಮಾನ್ಯರಿಗೆ ದೊರಕದಂತೆ ಮಾಡಲಾಗಿದೆ. ಬಡ ಮಧ್ಯಮ ವರ್ಗಗಳಿಗೆ ಅಭಿವೃದ್ಧಿಯ ಭರವಸೆ ನೀಡಿ ಅಧಿಕಾರಕ್ಕೇರಿರುವ ಸರ್ಕಾರಗಳು ಇದೀಗ ಜನತೆಯ ದೈನಂದಿನ ಜೀವನವನ್ನೇ ತ್ರಾಸದಾಯಕವನ್ನಾಗಿಸಿದೆ. ಒಂದು ಕಡೆ ಅಚ್ಚೆ ದಿನ್ ಹೆಸರಲ್ಲಿ ಕೇಂದ್ರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ತಮ್ಮದು ಜನಪರ ಸರ್ಕಾರ ಎನ್ನುತ್ತಿರುವ ರಾಜ್ಯ ಸರ್ಕಾರ ಎರಡೂ ಸೇರಿಕೊಂಡು ಬೆಲೆ ಏರಿಕೆಯಿಂದ ಜನರನ್ನೇ ಲೂಟಿ ಮಾಡುತ್ತಿದೆ. ಇದು ಸಾಲದೆಂಬಂತೆ ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗಿ ಜನರ ಗಮನ ಅತ್ತ ಕಡೆ ಸೆಳೆದು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಗಳು ನಿರಂತರವಾಗಿ ಜನರ ಕಣ್ಣಿಗೆ ಮಣ್ಣೆರಚೋ ಪ್ರಯತ್ನ ಮಾಡುತ್ತಿವೆ.
ವಸಾಹತುಶಾಹಿ ಬ್ರಿಟಿಷರ ಜನವಿರೋಧಿ ನೀತಿಗಳಂತೆ ಇಂದು ಕೂಡ ಅಗತ್ಯ ಸೇವಾ ಕ್ಷೇತ್ರಗಳನ್ನು ಖಾಸಗೀಕರಣಗೊಳಿಸಿ ದೇಶದ ಜನತೆಯನ್ನ ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಲಾಗುತ್ತಿದೆ. ಅತ್ಯವಶ್ಯಕ ವಸ್ತುಗಳ ಖರೀದಿಗೂ ಭಾರಿ ತೆರಿಗೆ ಪಾವತಿಸಬೇಕಾದಂತಹ ದುಸ್ಥಿತಿ ಉಂಟಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜನರ ಹಿತಾಸಕ್ತಿ ಕಾಪಾಡುವಲ್ಲಿ ಸಂಪೂರ್ಣ ಎಡವಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಏಪ್ರಿಲ್ 18 ಮತ್ತು 28ರವರೆಗೂ ಪ್ರತಿಭಟನಾ ಅಭಿಯಾನ ಹಮ್ಮಿಕೊಳ್ಳಲು ವಿಮೆನ್ ಇಂಡಿಯಾ ಮೂವ್ಮೆಂಟ್ ತೀರ್ಮಾನಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಹೇರಾ ಬಾನು, ರಾಜ್ಯ ಸಮಿತಿ ಸದಸ್ಯೆ ರುಬಿ ವಾಹಿದ್, ಹಶ್ಮತ್ ಬಾನು ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಿತಿ ಮೀರಿದ ಆರ್ಥಿಕ ಹೊರೆಯನ್ನು ಹೇರುತ್ತಿರುವುದರ ವಿರುದ್ಧ ವುಮೆನ್ ಇಂಡಿಯಾ ಮೂವ್ಮೆಂಟ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕರೋನಾ ನಂತರದ ದಿನಗಳು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಎಷ್ಟು ಜನಸಾಮಾನ್ಯರು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯನೇ ಆಗಿದೆ. ನಮಗಿಂತ ನಿಮ್ಮೆಲ್ಲರಿಗೂ ಹೆಚ್ಚು ಈ ವಿಷಯ ತಿಳಿದಿದೆ. ಆದರೂ ಸಹ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸಹ ತೈಲ ಬೆಲೆ ಹೆಚ್ಚಾಗಿ ಮಾಡಿದೆ ಹಾಗೂ ಕೇಂದ್ರ ಸರ್ಕಾರ ಗ್ಯಾಸಿನ ಬೆಲೆ ಹೆಚ್ಚಾಗಿ ಮಾಡಿದೆ. ಜಾಗತಿಕ ತೈಲ ಬೆಲೆಗಳು ಇಳಿಯುತ್ತಿದ್ದರೂ ಸಹ ಅಬಕಾರಿ ಸುಂಕ ಹೆಚ್ಚಳ ಮಾಡುವ ಮೂಲಕ ಹಗಲು ದರೋಡೆಗೆ ಇಳಿದಿರುವುದು ನಮಗೆ ತಿಳಿದಿರೋ ವಿಷಯನೇ. ಮಧ್ಯಮ ವರ್ಗಗಳು ಹಾಸನ ನಗರದ ವಿದ್ಯಾನಗರದಲ್ಲಿರುವ ಚಿತ್ಕಲಾ ಫೌಂಡೇಶನ್ ಕಲಾಶ್ರೀ ಗ್ಯಾಲರಿಯಲ್ಲಿ ಭಾನುವಾರದಂದು ಆಯೋಜನೆ ಮಾಡಲಾಗಿದ್ದ ಮೈಸೂರಿನ ಶೋಭಾರಾಣಿ ಅವರ ಮತ್ಸ್ಯ ಹೆಜ್ಜೆ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಸಾಮಾಜಿಕ ಹೋರಾಟಗಾರ್ತಿ ಸಾಹಿತಿ ರೂಪಾ ಹಾಸನ್ ಉದ್ಘಾಟಿಸಿದರು. ನಂತರ ಸಾಹಿತಿ ರೂಪಾ ಹಾಸನ್ ಕಲಾಕೃತಿಗಳನ್ನು ವೀಕ್ಷಿಸಿ ಸಂತೋಷ ವ್ಯಕ್ತಪಡಿಸಿದ ನಂತರ ಮಾತನಾಡಿ, ಇಂತಹ ಕಲಾಕೃತಿಗಳು ಕಾಣೋದು ಅಪರೂಪ. ಕಲೆ ಎಂಬುದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಜೀವಿತ ಅವಧಿಯಲ್ಲದೆ ನಂತರದಲ್ಲೂ ಈ ಕಲೆ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿ ಜೀವಂತವಾಗಿರುತ್ತವೆ ಎಂದರು. ಶೋಭಾರಾಣಿ ಚಿತ್ರಕಲಾ ಪ್ರದರ್ಶನದ ಕುರಿತು ಕಲಾವಿದ, ಕಲಾಚಿಂತಕ ಗಣಪತಿ ಅಗ್ನಿಹೋತ್ರಿ ಅವರು ಕಲೆಯ ಕುರಿತು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇದೇ ವೇಳೆ ಕಲಾವಿದ, ಕಲಾ ವಿಮರ್ಶಕ ಗಣಪತಿ ಅಗ್ನಿಹೋತ್ರಿ ಮತ್ತು ಕಲಾವಿದ ಬಿಎಸ್ ದೇಸಾಯಿ ಹಾಗೂ ಕಲಾವಿದೆ ಶೋಭಾರಾಣಿ, ಕಲಾವಿದ ಜಯದೇವಣ್ಣ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ನಗರದ ತಣ್ಣೀರುಹಳ್ಳದಿಂದ ವಿಜಯನಗರ ಬಡಾವಣೆವರೆಗೆ ಹೇಮಾವತಿ ನದಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಮತ್ತು ಬೇಲೂರು ರಸ್ತೆಯಿಂದ ಅತ್ತಿಹಳ್ಳಿ ಗ್ರಾಮಕ್ಕೆ ಬರುವ ಮುಖ್ಯ ರಸ್ತೆಯ ಡಾಂಬರೀಕರಣಕ್ಕೆ ಶಾಸಕ ಸ್ವರೂಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಸುಮಾರು 1.77 ಕಿಲೋಮೀಟರ್ನ 50 ಲಕ್ಷ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಬಡಾವಣೆ ಮುಖಂಡರು ಹಾಗೂ ಅಧಿಕಾರಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಶಾಸಕ ಸ್ವರೂಪ್ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಬಡಾವಣೆ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಸಲುವಾಗಿ ಈ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಗುಣಮಟ್ಟದ ಕಾಮಗಾರಿಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. HCN ನ್ಯೂಸ್ ಹಾಸನ್. ಬೇಲೂರು ರಸ್ತೆಯಿಂದ ಅತ್ತಿಹಳ್ಳಿ ಗ್ರಾಮಕ್ಕೆ ಮುಖ್ಯ ರಸ್ತೆ ಬರುವಂಥ ಮುಖ್ಯ ರಸ್ತೆ ಭಾಳ ದುಸ್ಥಿತಿಯಲ್ಲಿತ್ತು. ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಎಲ್ಲ ಭಾಳ ವರ್ಷಗಳಿಂದ ರಸ್ತೆ ದುಸ್ಥಿತಿಯಲ್ಲಿರೋ ಸಂದರ್ಭದಲ್ಲಿ ಕೆಲಸ ಆಗಬೇಕು ಅಂತ ಹೇಳಿ ನಾವೆಲ್ಲ ಇವತ್ತು ನಮ್ಮ ಏನು ಶಾಸಕರ ನಿಧಿಯಿಂದ 40 ಲಕ್ಷ ಒಂದು ರಸ್ತೆ ಡಾಂಬರೀಕರಣ ಮತ್ತು ಏನು 7.75 ಕಿಲೋಮೀಟರ್ ಒಂದು 1.25 ಕಿಲೋಮೀಟ್ರಿಗೆ ಏನು ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಗುಣಮಟ್ಟದ ಒಂದು ಡಾಂಬರೀಕರಣವನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ಕಾಂಟ್ರಾಕ್ಟ್ದಾರು ಮತ್ತು ಇಂಜಿನಿಯರ್ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಗುದ್ದಲಿ ಪೂಜೆನ ಮಾಡಿದ್ವಿ. ಇದೇ ಸಂದರ್ಭದಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಕರ್ನಾಟಕ ಸರ್ಕಾರ ಐಟಿ-ಬಿಟಿ ಇಲಾಖೆ ನಡೆಸಿದ ಎಲಿವೇಟ್ 2024ರಲ್ಲಿ ಹಾಸನದಿಂದ ಒಂದು ಸಂಸ್ಥೆಯೂ ಇರೋದಿಲ್ಲ. ಬಹಳ ಬೇಸರ ತರಿಸಿದ್ದು, ಉದ್ಯಮಶೀಲತೆ ಯುವ ಜನರಲ್ಲಿ ಪ್ರೋತ್ಸಾಹಿಸಲು ಜಿಲ್ಲಾಡಳಿತ ಇನ್ನಷ್ಟು ಕ್ರಮ ಕೈಗೊಳ್ಳಬೇಕೆಂದು ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ನಾವು ಹಾಸನದಲ್ಲಿಯೇ ಇದ್ದರೂ ಸಂಸ್ಥೆ ನೋಂದಾವಣಿಗೊಂಡಿರುವುದು ಮೈಸೂರು ಆದ ಕಾರಣ ಮೈಸೂರು ಎಂದೇ ಪರಿಗಣಿಸಿದ್ದಾರೆ. ನಾವು ಮನವಿ ಮಾಡಿಕೊಂಡ್ರೂ ಪರಿಗಣಿಸಲಿಲ್ಲ. ಫುಡ್ ಪಾರ್ಕ್ ಎನ್ನುವುದು ಒಂದಕ್ಕಿಂತ ಹೆಚ್ಚು ಸಂಸ್ಥೆಗಳು ಒಂದು ಕಡೆ ಆಹಾರ ಸಂಸ್ಕರಣೆ ಮಾಡಿ ರೈತರಿಗೆ ಒಂದಷ್ಟು ಲಾಭ ಮಾಡಿಕೊಡುವ ಒಂದು ಪರಿಕಲ್ಪನೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಫುಡ್ ಪಾರ್ಕ್ಗಳು ಇವೆ, ಅದರಲ್ಲಿ ಎಷ್ಟು ಲಾಭದಲ್ಲಿವೆ ಎನ್ನುವುದು ಮುಖ್ಯ. ಕೃಷಿಯಲ್ಲಿ ಡ್ರೋನ್ ಔಷಧಿ ಸಿಂಪಡಣೆ ಮಾಡಲು ಮಾತ್ರ ಸದ್ಯಕ್ಕೆ ಉಪಯೋಗಿಸಲಾಗುತ್ತಿದೆ. ಆದರೆ ಇನ್ನಷ್ಟು ಕೆಲಸಗಳಿಗೆ ಡ್ರೋನ್ ಉಪಯೋಗಿಸಬಹುದು ಎಂಬ ಹೊಸ ರೀತಿಯ ಪರಿಕಲ್ಪನೆ ರೈತರಿಗೆ ತಿಳಿಸುವ ಜವಾಬ್ದಾರಿ ವಿಜಯದುರ್ಗ ಏರೋಸ್ಪೇಸ್ ಸಂಸ್ಥೆಗೆ ವಹಿಸಲಾಗಿದೆ. ಇವರು ಕೂಡ ನಮ್ಮ ಫುಡ್ ಪಾರ್ಕ್ಗೆ ಓರ್ವ ಹೂಡಿಕೆದಾರರಾಗಿದ್ದಾರೆ ಎಂದು ಹೇಳಲು ಬಹಳ ಖುಷಿಯಾಗುತ್ತಿದೆ ಎಂದರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವುದು ಹಳೆಯ ಗಾದೆ. ಹೊಸ ಗಾದೆ ಏನೆಂದರೆ, ಹೆಣ್ಣೊಂದು ಗಾರ್ಮೆಂಟ್ಸ್ಗೆ ಹೋದರೆ ಮನೆಯೊಂದು ನಡೆದಂತೆ ಎನ್ನುವ ಸ್ಥಿತಿ ಇದೀಗ ಹಳ್ಳಿಗಳಲ್ಲಿ ಬಂದೊದಗಿದೆ. ಆದರೆ ಎಲ್ಲರಿಗೂ ಗಾರ್ಮೆಂಟ್ಸ್ಗೆ ಹೋಗುವ ಅವಕಾಶ ಇದೆಯಾ? ಕೃಷಿ ಕೆಲಸ ಯಾವಾಗಲೂ ಸಿಗೋದಿಲ್ಲ. ಆದ್ದರಿಂದ ಗಾರ್ಮೆಂಟ್ಸ್ ರೀತಿಯಲ್ಲೇ ಕೃಷಿಯಲ್ಲಿ ವರ್ಷವಿಡೀ ಕೆಲಸ ಸಿಗುವ ಹಾಗೆ ಒಂದು ಯೋಜನೆ ಈಗಾಗಲೇ ರೂಪಿಸಲಾಗಿದ್ದು, ಪ್ರಾಯೋಗಿಕವಾಗಿ 100 ಜನರಿಗೆ ತರಬೇತಿ ನೀಡಲು ಯೋಚಿಸಲಾಗಿದೆ. ಇದೇ ತಿಂಗಳು 24 ಅಂದರೆ ಕರ್ನಾಟಕ ರತ್ನ ಡಾ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದೇ ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಇವರಿಂದ ಫುಡ್ ಪಾರ್ಕ್ ಶಿಲಾನ್ಯಾಸ ನೆರವೇರಲಿದೆ ಎಂದು ಹೇಳಿದರು. ಮಾದೇವ್ ಉದಯ್ ಕುಮಾರ್ ಸೇರಿದಂತೆ ಇದೇ ವೇಳೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹೋಗ್ತಾ ಇದ್ದಂತ ಕೃಷಿ ಎಕ್ಸ್ಪೋರ್ಟ್ 27% ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. 27% ಕಮ್ಮಿ ಆಗಿದೆ ಅಂತಂದ್ರೆ ನಾವು ಅಪ್ಡೇಟ್ ಆಗ್ಬೇಕು ಅಂತ ಹೆಂಗ್ ಅಪ್ಡೇಟ್ ಆಗ್ಬೇಕು, ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಅಂತಂದ್ರೆ ಟ್ಯಾಕ್ಸ್ ಕಟ್ಟಲ್ಲ, ಅದಕ್ಕೆ ಶುರು ಮಾಡ್ಕೊಂತ ಕೆಲಸ ಹೋಗ್ಬೇಕಲ್ವಾ, ಸರ್ಕಾರಕ್ಕೂ ಬೇಕು ರೆವಿನ್ಯೂ ಅಲ್ವಾ, ಕಮ್ಮಿ ಆಗಿದೆ. ದೀಸ್ ಆರ್ ಆಲ್ ದ ಸೀರಿಯಸ್ ಮ್ಯಾಟರ್ಸ್. ಬಹಳ ಸೀರಿಯಸ್ ಮ್ಯಾಟರ್ ಇದು. 10,000 ಕೋಟಿ ವ್ಯವಹಾರ ನಡೆಯುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ನಮ್ಮ ಪಿಯೂಷ್ ಗೋಯಲ್ ಸಾಹೇಬ್ರು ಮೊನ್ನೆ ಒಂದಂದ್ರು ಎಕೋಸಿಸ್ಟಮ್, ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಮಾಡಿದೀವಿ, ಬರೀ ಚೀಪ್ ಲೇಬರ್ ಅಂತ ಹೇಳ್ಬಿಟ್ಟು ಒಂದು ಮಹಾಕುಂಭ ನಡೆದಾಗ ಹೇಳೋದು. ದಿಸ್ ಆರ್ ಆಲ್ ವೆರಿ ವೆರಿ ಸೀರಿಯಸ್ ಮ್ಯಾಟರ್. ಸಣ್ಣ ಪುಟ್ಟ ಮ್ಯಾಟರ್ ಆದ್ರೂ ನಮಗೆ ಬಹಳ ಅನುಕೂಲ, ಬಹಳಷ್ಟು ಅಪ್ಡೇಟ್ ಆಗಬೇಕು. ಸೊ ಅದೊಂದೊಂದು ಕಡೆ ಗಮನ ಕೊಡಬೇಕು ಅಂತ ಇವತ್ತಿನ ಯೂತ್ಸ್ ಅನುಕೂಲ ಮಾಡ್ಕೊಡ್ಬೇಕು. ಬಟ್ ನಮಗೇನಾಗಿತ್ತು, ಫಸ್ಟ್ ನಾವು ಒಬ್ಬರೇ ಇದ್ವಿ ರೇಸಲ್ಲಿ. ಇವಾಗ ನಮ್ಮ ಜೊತೆ ಇನ್ನೊಂದು 3 ಕಂಪ್ನಿಗಳು ಜಾಯ್ನ್ ಆಗ್ತಾ ಇದಾವೆ. ಸೊ ಒನ್ ಈಸ್ ವಿಜಯದುರ್ಗ ಏರೋಸ್ಪೇಸ್ ಫ್ರಮ್ ಹಾಸನ್. ವಿಜಯದುರ್ಗ ಏರೋಸ್ಪೇಸು ಡಿಸ್ಕಷನ್ ಮಾಡಿದ್ರು, ಅವ್ರಿಗೆ ಅರ್ಥ ಆಗ್ತಿದೆ, ಸತ್ಯ ಹೇಳಿದ್ರು. ಇಲ್ಲ ಅವ್ರಿಗೆ ಅರ್ಥ ಆಗ್ತಾ ಇದೆ, ಇಲ್ಲ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಬಟ್ ಸ್ವಲ್ಪ ಟೈಮ್ ಹಿಡಿತು ಅವ್ರಿಗೆ ಅರ್ಥ ಆಗಕ್ಕೆ. ಡ್ರೋನ್ ಅಂದ್ರೆ ಸ್ಪೇಸ್, ನಾನು ಯಾವಾಗ ಹೇಳ್ತೀನಿ, ಡ್ರೋನ್ ಅಲ್ಲಿ ಒಂದು ರಿಸರ್ಚ್ ಸೆಂಟರ್ ಮಾಡಬೇಕು ಅಂತ ಹೇಳಿ. ಪಾಪ ಅವ್ರಿಗೂ ಟೈಅಪ್ ಬೇಕೇ ಬೇಕು. ಇಂಟರ್ನ್ಯಾಷನಲ್ ಲೆವೆಲ್ ಕಂಪ್ನಿ ಮಾಡಬೇಕು ಅಂತಂದ್ರೆ ಆ ಮಟ್ಟಕ್ಕೇನೆ ಯೋಚನೆ ಮಾಡ್ಬೇಕು ನಾವು. ಸೊ ಬರೀ ಅವು ಸ್ಪ್ರೇ ಹೊಡೆಯೋದು ಅಷ್ಟೇ ಅಲ್ಲ, ಇನ್ನೂ ಇದೆ. ದಟ್ ವಿ ಆರ್ ಗೋಯಿಂಗ್ ಟು ಪ್ರೂವ್. ಆ ಕೆಲಸನ ವಿಜಯದುರ್ಗ ಏರೋಸ್ಪೇಸ್ ಅವರೊಬ್ರು ವಹಿಸ್ಕೊಳ್ಳೋ ಜೊತೆಗೆ ನಮ್ಮ ಫುಡ್ ಪಾರ್ಕ್ಗೆ ಒಬ್ರು ಇನ್ವೆಸ್ಟರ್ ಕೂಡ ಆಗಿದ್ದಾರೆ ಅವರು. ಕಳೆದ ಒಂದು ದಿನದ ಹಿಂದೆ ಶನಿವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ತುಂಡಾಗಿ ಕೆಳಗೆ ಬಿದ್ದಿದ್ದ ಹೈಟೆನ್ಷನ್ ವಿದ್ಯುತ್ ತಂತಿಯನ್ನ ಭಾನುವಾರದಂದು ಬೆಳಗ್ಗೆ ತಿಳಿಯದೆ ತುಳಿದ ಪರಿಣಾಮ ಕೆಎಸ್ಆರ್ಟಿಸಿ ನೌಕರರೊಬ್ಬರು ಸ್ಥಳದಲ್ಲಿ ಮೃತಪಟ್ಟ ಘಟನೆ ಹಾಸನ ನಗರದ ಹೊರವಲಯದ ಬಿಟಿಕೊಪ್ಪಲಿನಲ್ಲಿ ಸಂಭವಿಸಿದೆ. ಕೆಎಸ್ಆರ್ಟಿಸಿ ನೌಕರ 40 ವರ್ಷದ ನಂದೀಶ್ ಎಂಬುವವರೇ ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿದ ದುರ್ದೈವಿ. ಶನಿವಾರ ರಾತ್ರಿ ಭಾರೀ ಗಾಳಿ ಮಳೆಯಿಂದ 11 ಕೆವಿ ವಿದ್ಯುತ್ ತಂತಿ ಮುರಿದು ಕೆಳಗೆ ಬಿದ್ದಿತ್ತು. ಇದರ ಅರಿವಿಲ್ಲದ ನಂದೀಶ್ ಅವರು ಬೆಳಗ್ಗೆ ವಾಯು ವಿಹಾರಕ್ಕೆ ಹೋದ ಸಂದರ್ಭ ಆಕಸ್ಮಿಕವಾಗಿ ತುಳಿದಿದ್ದು ಸ್ಥಳದಲ್ಲೇ ಒದ್ದಾಡಿ ಮೃತಪಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಯುವ ಕಾಂಗ್ರೆಸ್ ಸಮಿತಿಯಿಂದ ಕಪ್ಪು ಬಾವುಟ ಪ್ರದರ್ಶಿಸೋದಲ್ಲದೆ ಕೈತೊಳೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಹಾಸನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಇರ್ಫಾನ್ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರವು ವಕ್ಫ್ ಕಾಯ್ದೆ ತಿದ್ದುಪಡಿಯು ಮುಸ್ಲಿಮರ ಮೇಲಿನ ದ್ವೇಷದ ರಾಜಕಾರಣಕ್ಕಾಗಿ ತಂದಿದೆ. ಬಾಬಾ ಸಾಹೇಬರು ಬರೆದಿರುವ ಸಂವಿಧಾನವನ್ನ ಬದಲಾವಣೆ ಮಾಡಲು ಇಂತಹ ಕಾಯ್ದೆ ಮತ್ತು ಮಸೂದೆಗಳ ಮೂಲಕ ಹೊರಟಿದ್ದಾರೆ. ಬಿಜೆಪಿ ಈ ಕೋಮುವಾದವನ್ನ ನಾವು ವಿರೋಧಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಕ್ಫ್ ಆಸ್ತಿ ಎಂದರೆ ಇದು ಎಲ್ಲಾ ಹೆಸರಿನಲ್ಲಿ ಮುಸಲ್ಮಾನರು ದಾನ ಮತ್ತು ದೇಣಿಗೆ ಕೊಟ್ಟಿರುವ ಸಂಪತ್ತು ಇದಾಗಿದೆ. ಕೇಂದ್ರದ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ಹಲವಾರು ಕೇಂದ್ರದ ಆಸ್ತಿಗಳನ್ನು
ಮಾರಾಟ ಮಾಡಿದಂತೆ ಈಗ ವಕ್ಫ್ ಆಸ್ತಿ ಮಾರಾಟ ಮಾಡಲು ಹೊರಟಿದ್ದಾರೆ ಎಂದು ದೂರಿದ್ರು. ನಾವು ಭಾರತೀಯ ಮುಸಲ್ಮಾನರು ಇದಕ್ಕೆಲ್ಲ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಇದನ್ನ ವಿರೋಧ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೇವೆ ಎಂದರು. ಹಲವಾರು ಜನ ಮುಸ್ಲಿಮರು ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟು ಹೋರಾಟ ಮಾಡಿದ್ದಾರೆ. ಬಿಜೆಪಿಯವರು ಹಲವಾರು ಕಾಯ್ದೆ ತಂದು ಮುಸ್ಲಿಮರನ್ನ ಹೆದರಿಸಲು ಹೊರಟಿದ್ದಾರೆ. ಆದರೆ ನಾವು ಹೆದರೋದಿಲ್ಲ ಎಂದರು. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕೋರೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಹಿದ್, ಇಸ್ಮಾಯಿಲ್, ಹರ್ಷದ್, ನಿಹಾಲ್, ಕಿರಣ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಪ್ರೆಸಿಡೆಂಟ್ ಹಾಸನ್ ಸೈಯದ್ ಇರ್ಫಾನ್ ಮಾತಾಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರವು ಅಸಂವಿಧಾನಿಕ ಹಾಗೂ ಪ್ರಜಾಪ್ರಭುತ್ವದ ಕಗ್ಗೊಲೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮುಸ್ಲಿಂಸರ ಮೇಲಿರುವ ದ್ವೇಷದ ಕಾರಣಕ್ಕಾಗಿ ತಂದಿದೆ. ಇದು ಬಾಬಾ ಸಾಹೇಬ್ ಬರೆದಿರುವ ಸಂವಿಧಾನವನ್ನು ಬದಲಾವಣೆ ಮಾಡಲು ಇಂಥ ಕಾಯ್ದೆಗಳು, ಇಂಥ ಮಸೂದೆಗಳು ಇದು ಈ ಮಸೂದೆಗಳಿಂದ ಇವರು ಬದಲಾವಣೆ ಮಾಡಲು ಹೊರಟಿದ್ದಾರೆ. ಆದರೆ ನಾವು ಈ ಕಾಯ್ದೆಗಳನ್ನು, ಈ ಮಸೂದೆಗಳನ್ನು, ಈ ಬಿಜೆಪಿದ ಕೋಮುವಾದವನ್ನು ನಾವು ಇದನ್ನು ವಿರೋಧಿಸುತ್ತೇವೆ. ಹೊಸದಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲು ಬಂದಾಗ ಉಪಜಾತಿ ಹೆಸರನ್ನ ಹೊಲೆಯ ಮತ್ತು ಮಾದಿಗ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಹೊಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣದಾಸ್ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಕರ್ನಾಟಕದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಲಭ್ಯವಿರುವ ದತ್ತಾಂಶ ಆಧರಿಸಿ ಹೊಸದಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇದಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೆ 2 ತಿಂಗಳ ಅವಧಿ ಕಾಲಾವಕಾಶ ನೀಡಲಾಗಿದೆ. ಈಗ ಆಯೋಗ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲು ತಯಾರಿ ನಡೆಸುತ್ತಿದೆ. ಇದಕ್ಕಾಗಿ ಆಯೋಗ ಅಗತ್ಯ ಗಣತಿದಾರರನ್ನ ನೇಮಕ ಮಾಡಿಕೊಳ್ಳುತ್ತಿದೆ. ಗಣತಿದಾರರು ಪರಿಶಿಷ್ಟ ಜಾತಿಯ ಮನೆಗಳಿಗೆ ಬಂದಾಗ ಈ ಕುಟುಂಬಗಳು ನಿಖರವಾಗಿ ತಮ್ಮ ಉಪಜಾತಿಗಳನ್ನ ಗಣತಿದಾರರಿಗೆ ತಿಳಿಸಬೇಕು. ಯಾವುದೇ ಕಾರಣಕ್ಕೂ ತಮ್ಮ ಉಪಜಾತಿ ಹೆಸರನ್ನ ಮರೆಮಾಚಬಾರದೆಂದು ಹೊಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಮನವಿ ಮಾಡುತ್ತಿದ್ದೇವೆ. ಅದರಲ್ಲೂ ಪರಿಶಿಷ್ಟ ಜಾತಿಗೆ ಸೇರಿದ ಹೊಲೆಯ ಮತ್ತು ಮಾದಿಗ ಉಪಜಾತಿಯ ಕುಟುಂಬಗಳು ಸ್ಪಷ್ಟವಾಗಿ ತಮ್ಮ ಉಪಜಾತಿ ಹೆಸರನ್ನ ನಮೂದಿಸುವಂತೆ ಗಣತಿದಾರರಿಗೆ ತಿಳಿಸಬೇಕು. ಏಕೆಂದರೆ ಸುಮಾರು 7-8 ಜಿಲ್ಲೆಗಳಲ್ಲಿ ಹೊಲೆಯ ಮತ್ತು ಮಾದಿಗ ಜಾತಿಗೆ ಸೇರಿದ ಉಪಜಾತಿಗಳಲ್ಲಿ ಗೊಂದಲ ಉಂಟಾಗಿದೆ ಎಂದರು. ಉದಾಹರಣೆಗೆ ಹಾಸನ ಜಿಲ್ಲೆ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಹೊಲೆಯರನ್ನ ಆದಿ ಕರ್ನಾಟಕವೆಂದು, ತುಮಕೂರು ಜಿಲ್ಲೆ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಮಾದಿಗರನ್ನ ಆದಿ ಕರ್ನಾಟಕವೆಂತಲೂ ಜಾತಿ ಪ್ರಮಾಣ ಪತ್ರ ನೀಡಲಾಗಿರುವುದು ಈ 2 ಉಪಜಾತಿಗಳ ಜನಸಂಖ್ಯಾ ಪ್ರಮಾಣವನ್ನ ನಿರ್ಧರಿಸಲು ಸಾಧ್ಯವಾಗುತ್ತಿಲ್ಲ. ಈ ಗೊಂದಲಗಳಿಗೆ ಪರಿಹಾರ ಈ 2 ಉಪಜಾತಿಗೆ ಸೇರಿದ ಕುಟುಂಬಗಳು ನಿಖರವಾಗಿ ಗಣತಿದಾರರಿಗೆ ತಮ್ಮ ಉಪಜಾತಿ ಹೆಸರುಗಳಾದ ಹೊಲೆಯ ಮಾದಿಗ ಎಂದು ಮರೆಮಾಚದೆ ತಿಳಿಸಬೇಕು. ಯಾವುದೇ ಕಾರಣಕ್ಕೂ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಥವಾ ಆದಿ ಆಂಧ್ರ ಎಂದು ಬರೆಸಬಾರದು. ಅಲ್ಲದೆ ಹರಿಜನ ಎಂಬ ಹೆಸರನ್ನ ಬರೆಸಲೇಬಾರದು. ಈ ಹೆಸರು ಪರಿಶಿಷ್ಟ ಜಾತಿಯ ಉಪಜಾತಿಯ ಪಟ್ಟಿಯಲ್ಲಿಲ್ಲ. ಮತ್ತೊಂದು ವಿಷಯವೇನೆಂದರೆ, ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆ ಪಡೆಯಲು ಹೊಲೆಯರು ಮತ್ತು ಮಾದಿಗರು ತಮ್ಮ ಉಪಜಾತಿ ಹೆಸರನ್ನ ಮುಚ್ಚಿಟ್ಟು ಕ್ರಿಶ್ಚಿಯನ್, ಗೌಡ ಅಥವಾ ಬೇರೊಂದು ಹೆಸರು ಹೇಳಿ ವಾಸಿಸುತ್ತಿದ್ದಾರೆ. ಇಂತಹವರು ಯಾವುದೇ ಕಾರಣಕ್ಕೂ ತಮ್ಮ ಉಪಜಾತಿ ಹೆಸರನ್ನ ಮರೆಮಾಚಬಾರದು ಅಥವಾ ಮನೆಗೆ ಬೀಗ ಹಾಕಿಕೊಂಡು ಯಾವುದೋ ಜಾತ್ರೆ ಹಬ್ಬಗಳಿಗೆ ಹೋಗಬಾರದು. ಹಾಗೇನಾದ್ರೂ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ ಎಂದು ಈ ಮೂಲಕ ಮನವಿ ಮಾಡುತ್ತೇವೆ ಎಂದರು. ಆದ್ದರಿಂದ ಈ 2 ಉಪಜಾತಿಗೆ ಸೇರಿದ ಸಂಘ ಸಂಸ್ಥೆಗಳ ಮುಖಂಡರು, ಈ ಸಮುದಾಯಗಳಿಗೆ ಸೇರಿದ ನೌಕರರು, ವಿದ್ಯಾವಂತರು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ, ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ವಾರ್ಡ್ಗಳಿಗೆ ತೆರಳಿ ತಮ್ಮ ಉಪಜಾತಿಯನ್ನ ಗಣತಿದಾರರಿಗೆ ತಿಳಿಸುವಂತೆ ಜಾಗೃತಿ ಮೂಡಿಸಬೇಕೆಂದು ಹೇಳಿದರು. ಹೊಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರರಾಜು, ಕಾರ್ಯದರ್ಶಿ ನಾಗರಾಜ್ ಹೆತ್ತೂರ್, ಉಪಾಧ್ಯಕ್ಷ ಅಂಬುಗಾ ಮಲ್ಲೇಶ್, ಸತೀಶ್, ಸಹ ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಜಾತಿಗಳಿದಾವೆ. ಆ 101 ಜಾತಿಗಳಲ್ಲಿ ವರ್ಷಗಳ ಹಿಂದೆ ಮಾಡ್ಕೊಂಡು ಬರ್ತಾ ಇದ್ವಿ. ಆಡಳಿತ ನಡೆಸಿದಂಥ ಯಾವುದೇ ಸರ್ಕಾರಗಳು ಇದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ AJ ಸದಾಶಿವ ಆಯೋಗ ಅಂತ ಜಸ್ಟಿಸನ್ನ, ನ್ಯಾಯಮೂರ್ತಿನ ನೇಮಕ ಮಾಡಿ ಅವ್ರ ಮೂಲಕ ಒಂದು ವರದಿಯನ್ನ ಸರ್ಕಾರ ತೆಗೆದುಕೊಳ್ತು. ಆ ವರದಿ ತಗೊಂಡ ನಂತರ ಇಲ್ಲಿವರೆಗೆ ಯಾವುದೇ ಸರ್ಕಾರಗಳು ಅದನ್ನ ಬಹಿರಂಗ ಚರ್ಚೆಗೆ ಒಳಪಡಿಸಲಿಲ್ಲ ಅನ್ನೋಂಥದ್ದು ಬಹಳ ಗಂಭೀರವಾದಂಥ ವಿಷಯ. ಎರಡನೇ ವಿಷಯ, ಇವ್ರು ಯಾರು ತಗೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ ಹೋಯ್ತು ವಿಚಾರ. ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಕಲ್ಪಿಸಕ್ಕೆ ಇದ್ದಂಥ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡಿತು. ಒಳ ಮೀಸಲಾತಿನ ಕಲ್ಪಿಸಬಹುದು, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ಕೊಡ್ತು. ಆ ದಿನಾಂಕ ಇದೆ ಇಲ್ಲಿ. ಈಗ ಸಮಸ್ಯೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚನ್ನರಾಯಪಟ್ಟಣದ ತ್ರಿಷಾ ಅರುಣ್ಗೌಡ ಅವರು ಇಂಡಿಯಾ ಬುಕ್ ರೆಕಾರ್ಡ್ ಎಂಬ ದಾಖಲೆ ಮಾಡಿದ್ದಾರೆ. ಇವರು ಚನ್ನರಾಯಪಟ್ಟಣ ಕೋಟೆ ಬಡಾವಣೆಯ ಕಾವೇರಿ ಮತ್ತು ಅರುಣ್ ಕುಮಾರ್ ಅವರ ಸುಪುತ್ರಿಯಾಗಿದ್ದಾರೆ. ಅವರು ಶ್ಲೋಕ, ಹನುಮಾನ್ ಚಾಲಿಸಾ, ಮೊಂಡ್ಸ್ ನೇಮ್ಸ್ ಕನ್ನಡ ಅಂಡ್ ಇಂಗ್ಲಿಷ್ 2 ಭಾಷೆಯಲ್ಲಿ ಹೇಳ್ತಾರೆ. ಪ್ಲಾನೆಟ್ಸ್ ನೇಮ್ಸ್ ಮತ್ತು ರಾಷ್ಟ್ರ ಪ್ರಶಸ್ತಿ ವಿನ್ನರ್ಸ್ ನೇಮ್ಸ್, ಇಂಗ್ಲಿಷ್ ಪೋಯಮ್ಸ್ ಮತ್ತು ಸುಮಾರು ಫ್ಲಾಶ್ ಕಾರ್ಡ್ಸ್ ನೇಮ್ಸ್ ಗಳನ್ನ ಹೇಳ್ತಾರೆ.
ವೀಕ್ಸ್ ನೇಮ್ಸ್ ಮತ್ತು ಇಂಗ್ಲಿಷ್ ಆಲ್ಫಾಬೆಟ್ಸ್ ಹೇಳ್ತಾರೆ. ಇವರಿಗೆ ಇಂಡಿಯಾ ಬುಕ್ ರೆಕಾರ್ಡ್ ಎಂಬ ಬಿರುದು ಕೊಡಲಾಗಿದೆ. ಐಬೆರ್ ಅಚೀವರ್ ಎಂಬ ಬಿರುದನ್ನ ನೀಡಲಾಗಿದೆ. ಇವರ ಸಾಧನೆಗೆ ಪಟ್ಟಣದ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರಿಗೆ ಅಭಿವೃದ್ಧಿ ಸೇವಾ ಮಾದರಿ ತಲುಪಿಸುತ್ತಿರುವ ಸಂಸ್ಥೆ. ಹಲವು ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಂಡ ಬಿರಡಹಳ್ಳಿ ಗ್ರಾಮ ರಾಷ್ಟ್ರಮಟ್ಟದ ಪುರಸ್ಕಾರ ಪಡೆದ ಗ್ರಾಮ ಪಂಚಾಯಿತಿ. ಚನ್ನರಾಯಪಟ್ಟಣ ತಾಲೂಕಿನ 5 ಏತ ನೀರಾವರಿ ಯೋಜನೆಗಳ ಬಲವರ್ಧನೆಗೆ ಸಿದ್ಧತೆ. ಅಂದಾಜು 100 ಕೋಟಿ ರೂಪಾಯಿ ಅನುದಾನಕ್ಕಾಗಿ ನಬಾರ್ಡ್ ಪ್ರಸ್ತಾವನೆ. ಶಾಸಕ ಸಿಎನ್ ಬಾಲಕೃಷ್ಣ ಭರವಸೆ. ವಿಶ್ವಕರ್ಮ ಸಮಾಜದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿರುವ ಟಿವಿ ಸೀರಿಯಲ್ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಹಿಷ್ಕಾರಕ್ಕೆ ಆಗ್ರಹ. ಚಿನ್ನಬೆಳ್ಳಿ ಕೆಲಸಗಾರರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.